Hello dear students, welcome to this session. This is session number 18 in unit 2 of C and linear data structures. In this session we are going to discuss about structure within a structure or nested structures. Let us see what is a nested structure. A structure which includes another structure is called nested structure. That is, a structure can be used as a member of another structure. One structure can be declared inside the other structure as we declare structure members inside a structure. ಒಂದು ಸ್ಟ್ರಕ್ಚರ್ ಒಳಗಡೆ ನಾವು ಮೆಂಬರ್ಸನ್ನು ಡಿಕ್ಲೇರ್ ಮಾಡ್ತೀವಲ್ವಾ, ವೇರಿಯೇಬಲ್ಸನ್ನು, ಅದೇ ಥರ ಸ್ಟ್ರಕ್ಚರ್ ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಬಹುದು. ಅಥವಾ ಒಂದು ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ನ ಡಿಫೈನ್ ಮಾಡ್ಬೋದು. ಇದನ್ನು ನೆಸ್ಟಿಂಗ್ ಆಫ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಇದರ ಸಿಂಟ್ಯಾಕ್ಸ್ ಹೇಗಿದೆ ನೋಡೋಣ. ನೋಡಿ, ಇದು ನೆಸ್ಟೆಡ್ ಸ್ಟ್ರಕ್ಚರ್. ಸ್ಟ್ರಕ್ಟ್ ನೇಮ್ ಅಂತ ಒಂದು ಸ್ಟ್ರಕ್ಚರ್ ಡಿಫೈನ್ ಮಾಡ್ತಾ ಇದ್ದೀವಿ. ಅದರೊಳಗಡೆ ಇನ್ನೊಂದು ಸ್ಟ್ರಕ್ಚರ್ನ ಡಿಫೈನ್ ಮಾಡಿದ್ದೀವಿ. ಓಕೆ, ಈ ವೈಲೆಟ್ ಕಲರಲ್ಲಿರೋದು ಇನ್ನರ್ ಸ್ಟ್ರಕ್ಚರ್, ದಿಸ್ ಈಸ್ ಔಟರ್ ಸ್ಟ್ರಕ್ಚರ್. ಹೀಗೆ ಒಂದು ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರನ್ನು ಡಿಫೈನ್ ಮಾಡೋದನ್ನು ನೆಸ್ಟೆಡ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ, ಅಥವಾ ಸ್ಟ್ರಕ್ಚರ್ ವಿತಿನ್ ಎ ಸ್ಟ್ರಕ್ಚರ್. ಆ್ಯಸ್ ಯೂಶುವಲ್ ನಾವು ಸ್ಟ್ರಕ್ಚರ್ನ ಹೇಗೆ ಡಿಫೈನ್ ಮಾಡ್ತೀವೋ ಹಾಗೆ ಇರುತ್ತೆ. ಸ್ಟ್ರಕ್ಚರ್ ನೇಮ್ ಕರ್ಲಿ ಬ್ರೇಸಸ್ ಒಳಗಡೆ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ ವಿತ್ ಡೇಟಾ ಟೈಪ್. ಅದೇ ಥರ ಅಲ್ಲಿ ಸ್ಟ್ರಕ್ಚರನ್ನು ಕೂಡ ಡಿಫೈನ್ ಮಾಡ್ತೀವಿ. ಸ್ಟ್ರಕ್ಟ್ ನೇಮ್, ಅದರೊಳಗಡೆ ಮತ್ತೆ ಇದರದೇ ಆಗಿರೋಂಥ ವೇರಿಯೇಬಲ್ಸ್ ವಿತ್ ಇದರ ಡೇಟಾ ಟೈಪ್. ಸ್ಟ್ರಕ್ಚರ್ ವೇರಿಯೇಬಲ್, ಸ್ಟ್ರಕ್ಟ್ ವೇರಿಯೇಬಲ್ ಅನ್ನೋದು ಈ ಸ್ಟ್ರಕ್ಚರ್ನ ವೇರಿಯೇಬಲ್. ಇಲ್ಲಿಗೆ ಔಟರ್ ಸ್ಟ್ರಕ್ಚರ್ ಎಂಡ್ ಆಗುತ್ತೆ. ಹೀಗೆ ಸಿಂಟ್ಯಾಕ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ structure definition using nested structures. Consider the student information such as name, university serial number and the marks of 3 subjects. The marks of 3 subjects can be defined as shown here. ಇಲ್ಲಿ ಒಬ್ಬ ಸ್ಟೂಡೆಂಟ್ನ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಆ ಸ್ಟ್ರಕ್ಚರ್ ಹೆಸರು ಸ್ಟೂಡೆಂಟ್. ಅದರೊಳಗಡೆ ಸ್ಟೂಡೆಂಟ್ ನೇಮ್ ಇದೆ, ಅವನ ಸೀರಿಯಲ್ ನಂಬರ್ ಇದೆ, ಯೂನಿವರ್ಸಿಟಿ ಸೀರಿಯಲ್ ನಂಬರ್ ಮತ್ತು ಮಾರ್ಕ್ಸ್. ನೋಡಿ, ಇದು ಸ್ಟ್ರಕ್ಟ್ ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನೋದು ಒಂದು ಸ್ಟ್ರಕ್ಚರ್ ವೇರಿಯೇಬಲ್. ಇದು ನೇಮ್ ಅನ್ನೋದು ಕ್ಯಾರೆಕ್ಟರ್ ಟೈಪು, ಸೀರಿಯಲ್ ನಂಬರ್ ಅನ್ನೋದು ಇಂಟೀಜರ್ ಟೈಪು. ಆದರೆ ಇಲ್ಲಿ ಮಾರ್ಕ್ಸ್ ಅನ್ನೋದೊಂದು ವೇರಿಯೇಬಲ್ ಇದೆ. ಅದು ಯಾವ ಥರ? ಯೂಸರ್ ಡಿಫೈನ್ಡ್ ಟೈಪ್. ಯಾವುದು? ಸ್ಟ್ರಕ್ಟ್ ಸಬ್ಜೆಕ್ಟ್. ಇಲ್ಲಿದೆ ನೋಡಿ, ಸ್ಟ್ರಕ್ಟ್ ಸಬ್ಜೆಕ್ಟ್ ಅಂತೇಳಿ. ಇದು ಒಂದು ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್ನ ವೇರಿಯೇಬಲ್ ಇದು ಮಾರ್ಕ್ಸ್ ಅನ್ನೋದು. ಇದಕ್ಕೆ ಸಂಬಂಧಪಟ್ಟ ವ್ಯಾಲ್ಯೂಸು ಈ ಸ್ಟ್ರಕ್ಚರ್ ಒಳಗಡೆ ಡಿಫೈನ್ ಆಗಿದೆ. ಅದನ್ನು ಹೇಗೆ ಆ ಸ್ಟ್ರಕ್ಚರ್ನ ಡಿಫೈನ್ ಮಾಡಿದ್ದೀವಿ ನೋಡೋಣ. ಸ್ಟ್ರಕ್ಟ್ ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಅನ್ನೋ ಸ್ಟ್ರಕ್ಚರ್ ಒಳಗಡೆ 3 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದ್ದೀವಿ. ಇಂಟ್ ಮಾರ್ಕ್ಸ್ 1, ಇಂಟ್ ಮಾರ್ಕ್ಸ್ 2, ಇಂಟ್ ಮಾರ್ಕ್ಸ್ 3. ಇದು ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3ನಲ್ಲಿ ಬಂದಿರೋಂಥ ಮಾರ್ಕ್ಸನ್ನು ಸ್ಟೋರ್ ಮಾಡಲಿಕ್ಕೆ ವೇರಿಯೇಬಲ್ಸ್. ಓಕೆ, ನಾವು ದ ಕಂಪ್ಲೀಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಕನ್ಸಿಸ್ಟಿಂಗ್ ಆಫ್ ನೇಮ್, ಯೂನಿವರ್ಸಿಟಿ ಸೀರಿಯಲ್ ನಂಬರ್ ಆ್ಯಂಡ್ ದ ಮಾರ್ಕ್ಸ್ ಆಫ್ 3 ಸಬ್ಜೆಕ್ಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಎ ಸ್ಟ್ರಕ್ಚರ್ ಆ್ಯಸ್ ದಿಸ್. ಇದರೊಳಗಡೆ ಇದು ಕೂಡ ಸೇರ್ಕೊಳ್ತು ನೋಡಿ, ಅದಕ್ಕೆ ಇದು ನೆಸ್ಟೆಡ್ ಸ್ಟ್ರಕ್ಚರ್. ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ ಒಳಗಡೆ ಈ ಸಬ್ಜೆಕ್ಟ್ ಅನ್ನೋ ಸ್ಟ್ರಕ್ಚರ್ ಕೂಡ ಸೇರಿಕೊಂಡಿದೆ. ಸ್ಟ್ರಕ್ಟ್ ಸಬ್ಜೆಕ್ಟ್, ಅದರದ್ದೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಮಾರ್ಕ್ಸ್ ಅಂತ ಹೇಳಿ. ಓಕೆ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಇವನ್ನ ಆಕ್ಸೆಸ್ ಮಾಡ್ತೀವಿ. ಈಗ ಈ ಸ್ಟೂಡೆಂಟ್ ಅನ್ನೋ ಇಡೀ ಸ್ಟ್ರಕ್ಚರ್ಗೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಎಸ್ ಅಂತ ಹೇಳಿ. ಈ ಎಸ್ನ ಯೂಸ್ ಮಾಡಿಕೊಂಡು ನಾವು ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರಲ್ಲಿರುವಂಥ ಡೇಟಾ ವೇರಿಯೇಬಲ್ಸನ್ನು ಆಕ್ಸೆಸ್ ಮಾಡಬಹುದು. ಈ ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರನ್ನು ಡಿಕ್ಲೇರ್ ಮಾಡಿರೋದ್ರಿಂದ ಇದು
nested structure. Using the variable s, we can access the various fields using dot operator. ಇಲ್ಲಿ ನಾವು ಹೇಗೆ ಆಕ್ಸೆಸ್ ಮಾಡ್ಬೋದು ಸ್ಟ್ರಕ್ಚರ್ ಮೆಂಬರ್ಸನ್ನು ಅಂತ ನೋಡೋಣ. ಇದು ಎಸ್ ಡಾಟ್ ನೇಮ್. ಎಸ್ ಅಂತಂದರೆ ಈ ಇಡೀ ಸ್ಟ್ರಕ್ಚರ್ನ ವೇರಿಯಬಲ್. ಎಸ್ ಡಾಟ್ ನೇಮ್ ಅಂತಂದರೆ ಈ ಎಸ್ ಅನ್ನೋ ಸ್ಟ್ರಕ್ಚರ್ ವೇರಿಯಬಲಲ್ಲಿ ನೇಮ್ ಅಂತ ಒಂದು ಫೀಲ್ಡ್ ಇದೆ, ಅದರ ವ್ಯಾಲ್ಯೂನ ಆಕ್ಸೆಸ್ ಮಾಡುವಂಥ ವಿತ್ ಯೂಸಿಂಗ್ ಡಾಟ್ ಆಪರೇಟರ್. ಎಸ್ ಡಾಟ್ ನೇಮ್, ದಿಸ್ ಈಸ್ ಫಾರ್ ಆಕ್ಸೆಸಿಂಗ್ ನೇಮ್ ಆಫ್ ದ ಸ್ಟೂಡೆಂಟ್. And s dot usn, this is to access university serial number of the same student. s dot marks 1, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನಾವಿಲ್ಲಿ 2 ಟೈಮ್ಸ್ ಡಾಟ್ ಆಪ್ರೇಟರ್ನ ಯೂಸ್ ಮಾಡಿದ್ದೀವಿ. ಓಕೆ, ಎಸ್ ಡಾಟ್ ಅಂತಂದರೆ ಎಸ್ ಅಂತಂದರೆ ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ನಲ್ಲಿ ಮಾರ್ಕ್ಸ್ ಅಂತ ಒಂದು ವೇರಿಯಬಲ್ ಇದೆ ನೋಡಿ. ಮಾರ್ಕ್ಸ್ ಅಂತಂದರೆ ಇದು ಸ್ಟ್ರಕ್ಚರ್ ವೇರಿಯಬಲ್. ಇದರ ಡೆಫಿನೇಷನ್ ಇಲ್ಲಿದೆ, ಜಸ್ಟ್ ಲೈಕ್ ಫಂಕ್ಷನ್ ಕಾಲ್ ಇದ್ದಂಗೆ. ಈ ಮಾರ್ಕ್ಸ್, ಆ ಮಾರ್ಕ್ಸ್ ಅನ್ನೋ ಸ್ಟ್ರಕ್ಚರಲ್ಲಿ, ಅದಕ್ಕೋಸ್ಕರ ಮತ್ತೆ ನಾವು ಡಾಟ್ ಯೂಸ್ ಮಾಡಿದ್ದೀವಿ. ಈ ಮಾರ್ಕ್ಸ್ ಅನ್ನೋ ಸ್ಟ್ರಕ್ಚರಲ್ಲಿ ಮಾರ್ಕ್ಸ್ 1 ಅನ್ನೋಂಥ ವೇರಿಯಬಲನ್ನು ಆಕ್ಸೆಸ್ ಮಾಡಬೇಕು. ಸೊ ಎಸ್ ಡಾಟ್ ಮಾರ್ಕ್ಸ್ 1, ಹೀಗೆ ನಾವು ಸ್ಟೇಟ್ಮೆಂಟನ್ನು ಬರೆದ್ರೆ ಈ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು. ಇನ್ ದ ಸೇಮ್ ವೇ ಎಸ್ ಡಾಟ್ ಮಾರ್ಕ್ಸ್ 2 ಅಂತಂದರೆ ಸೇಮ್ ಎಸ್ ವೇರಿಯಬಲಲ್ಲಿ ಮಾರ್ಕ್ಸ್ ಅನ್ನೋ ಸ್ಟ್ರಕ್ಚರ್ ವೇರಿಯಬಲಲ್ಲಿ ಮಾರ್ಕ್ಸ್ 2 ವ್ಯಾಲ್ಯೂನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಸಿಮಿಲರ್ಲಿ ಎಸ್ ಡಾಟ್ ಮಾರ್ಕ್ಸ್ 3, ದಿಸ್ ಈಸ್ ಫಾರ್ ಆಕ್ಸೆಸಿಂಗ್ ಮಾರ್ಕ್ಸ್ ಇನ್ ಸಬ್ಜೆಕ್ಟ್ 3 ಆಫ್ ದಿ ಸ್ಟೂಡೆಂಟ್. ಇಲ್ಲಿ ನಾವೇನು ಮಾಡಿದ್ದೀವಿ, ಸಬ್ಜೆಕ್ಟ್ ಅನ್ನೋ ಸ್ಟ್ರಕ್ಚರನ್ನು, ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರನ್ನು ಸೆಪರೇಟಾಗಿ ಡಿಫೈನ್ ಮಾಡಿದ್ದೀವಿ ಒಂದೇ ಪ್ರೋಗ್ರಾಮಲ್ಲಿ. ಒಂದು ಸ್ಟ್ರಕ್ಚರ್ ಒಳಗಡೆ ಈ ಸ್ಟ್ರಕ್ಚರ್ ವೇರಿಯಬಲನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಬೈ ಯೂಸಿಂಗ್ ದಿಸ್ ವೇರಿಯಬಲ್ ನಾವು ಈ ವೇರಿಯಬಲ್ಸನ್ನು ಆಕ್ಸೆಸ್ ಮಾಡಬಹುದು, ಸಾಧ್ಯ ಆಗುತ್ತೆ. ಆದರೆ ಇನ್ನೊಂದು ಮೆಥಡ್ ಇದೆ, ಈ ಸ್ಟ್ರಕ್ಚರ್ನ ಒಳಗಡೆ ಇಲ್ಲಿ ಸ್ಟ್ರಕ್ಚರ್ ವೇರಿಯಬಲ್ ಡಿಕ್ಲೇರ್ ಮಾಡೋದ್ರ ಬದಲಿಗೆ ಇಡೀ ಸ್ಟ್ರಕ್ಚರನ್ನೇ ಇಲ್ಲೇ ಡಿಫೈನ್ ಮಾಡ್ಬೋದು ಈ ಸ್ಟ್ರಕ್ಚರ್ ಒಳಗಡೆ. ಹೀಗೆ ಸ್ಟ್ರಕ್ಟ್ ಸ್ಟೂಡೆಂಟ್, ಕ್ಯಾರೆಕ್ಟರ್ ನೇಮ್, ಇಂಟೀಜರ್, ಯೂನಿವರ್ಸಿಟಿ ಸೀರಿಯಲ್ ನಂಬರ್. ಇಲ್ಲಿ ನೋಡಿ ಆ ಸ್ಟ್ರಕ್ಚರ್ ವೇರಿಯಬಲ್ ಡಿಕ್ಲೇರ್ ಮಾಡಿದ್ವಲ್ವಾ, ಅದ್ರ ಬದಲಿಗೆ ಆ ಸ್ಟ್ರಕ್ಚರನ್ನೇ ಇಲ್ಲಿ ಡಿಫೈನ್ ಮಾಡೋದು. ಸ್ಟ್ರಕ್ಟ್ ಸಬ್ಜೆಕ್ಟ್ ಇಂಟ್ ಮಾರ್ಕ್ಸ್ 1, ಇಂಟ್ ಮಾರ್ಕ್ಸ್ 2, ಇಂಟ್ ಮಾರ್ಕ್ಸ್ 3. ಇಲ್ಲಿ ಕ್ಲೋಸ್ ಆಗುತ್ತೆ ಈ ಸ್ಟ್ರಕ್ಚರ್. ಕ್ಲೋಸ್ ಆದ ತಕ್ಷಣ ಇದರದೇ ಒಂದು ವೇರಿಯಬಲನ್ನು, ಸ್ಟ್ರಕ್ಚರ್ ವೇರಿಯಬಲನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಅಂತ ಹೇಳಿ. ಔಟರ್ ಸ್ಟ್ರಕ್ಚರ್ ಇಲ್ಲಿ ಕ್ಲೋಸ್ ಆಗುತ್ತೆ. ಎಸ್ ಅಂತ ಇಲ್ಲಿ ಇನ್ನೊಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀವಿ. ಈ ವೇರಿಯಬಲನ್ನು ಯೂಸ್ ಮಾಡಿಕೊಂಡು ನಾವು ಈ ಸ್ಟ್ರಕ್ಚರ್ನ ಮೆಂಬರ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು, ಅದರ ಒಳಗಡೆ ಇರೋಂಥ ಇನ್ನರ್ ಸ್ಟ್ರಕ್ಚರ್ನ ಮೆಂಬರ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು. ಹೇಗೆ? ಸೇಮ್ ಸ್ಟೇಟ್ಮೆಂಟ್ಸ್ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ವ, ಅದೇ ಥರ. ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲಿ ಸ್ಟ್ರಕ್ಚರ್ ಈಸ್ ಡಿಫೈನ್ಡ್ ವಿತಿನ್ ದಿಸ್ ಸ್ಟ್ರಕ್ಚರ್. ಅಲ್ಲಿ ಹೊರಗಡೆ ಡಿಫೈನ್ ಮಾಡಿದ್ವಿ, ವೇರಿಯಬಲನ್ನು ಮಾತ್ರ ಇಲ್ಲಿ ಡಿಕ್ಲೇರ್ ಮಾಡಿದ್ವಿ ನೋಡಿ. ಎಸ್ ಡಾಟ್ ನೇಮ್, ದಿಸ್ ಈಸ್ ಫಾರ್ ಆಕ್ಸೆಸಿಂಗ್ ನೇಮ್ ಆಫ್ ದಿ ಸ್ಟೂಡೆಂಟ್. ಎಸ್ ಡಾಟ್ USN, ಯೂನಿವರ್ಸಿಟಿ ಸೀರಿಯಲ್ ನಂಬರ್. ಎಸ್ ಡಾಟ್ ಮಾರ್ಕ್ಸ್ 1, ಎಸ್ ಡಾಟ್ ಅಂದರೆ ಈ ಸ್ಟ್ರಕ್ಚರ್ ಸಂಬಂಧಪಟ್ಟಿದ್ದು ಎಸ್ ಅಂತಂದರೆ. ಎಸ್ ಡಾಟ್ ಮಾರ್ಕ್ಸ್ ಡಾಟ್ ಈ ವೇರಿಯಬಲ್ ಇದೆಯಲ್ವ, ಈ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿದ್ದು, ಅದರೊಳಗಡೆ ಮಾರ್ಕ್ಸ್ 1. ಎಸ್ ಡಾಟ್ ಮಾರ್ಕ್ಸ್ 2, ಎಸ್ ಡಾಟ್ ಮಾರ್ಕ್ಸ್ 3. ಹೀಗೆ ನೆಸ್ಟೆಡ್ ಇರುವಂಥ ಸ್ಟ್ರಕ್ಚರ್ಸಲ್ಲಿ ಡಾಟ್ ಆಪರೇಟ್ರನ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಅಥವಾ ಪಾಯಿಂಟರ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಆಕ್ಸೆಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಡಿಕ್ಲೇರ್ ಮಾಡ್ತೀವಿ ಪಾಯಿಂಟರ್ ವೇರಿಯಬಲನ್ನು. ಸ್ಟ್ರಕ್ಚರ್ ಪಾಯಿಂಟರ್ ವೇರಿಯಬಲ್ ಇದೆ ಆ್ಯಕ್ಚುಲಿ. ಸ್ಟ್ರಕ್ಟ್ ಸ್ಟೂಡೆಂಟ್, ಇಲ್ಲಿ ಸ್ಟೂಡೆಂಟ್ ಅಂತ ಇತ್ತಲ್ವ ಸ್ಟ್ರಕ್ಚರು, ಇದರ ವೇರಿಯಬಲ್ ಇಲ್ಲಿ ಎಸ್ ಅಂತ ಏನು ಡಿಕ್ಲೇರ್ ಮಾಡಿದ್ದೀವಿ, ಅದ್ರ ಬದಲಿಗೆ ಇದನ್ನು ಪಾಯಿಂಟರ್ ವೇರಿಯಬಲ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. STU ಅಂತ, ಇದು ಪಾಯಿಂಟರ್ ವೇರಿಯಬಲ್ ಸೆಮಿಕಾಲನ್. ಇದನ್ನು ನೀವು ಯಾವುದೇ ಸ್ಟ್ರಕ್ಚರ್ ಒಳಗಡೆ ಡಿಕ್ಲೇರ್ ಮಾಡ್ಕೋಬೋದು. ಆದರೆ ಡಿಫ್ರೆನ್ಸ್ ಏನು ಅಂತಂದರೆ ಅಲ್ಲಿ ಡಾಟ್ ಆಪ್ರೇಟರ್ ಯೂಸ್ ಮಾಡ್ತಾ ಇದ್ವಲ್ವಾ,
ಆ್ಯಕ್ಸೆಸ್ ಮಾಡೋಕ್ಕೆ ಅಂತ ಹೇಳಿ ಅದ್ರ ಬದಲಿಗೆ ಆ್ಯರೋ ಆಪ್ರೇಟರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಎಸ್ ಇಲ್ಲಿ ಆ್ಯರೋ ಆಪ್ರೇಟರ್ ಯೂಸ್ ಮಾಡಿದ್ದೀವಿ, ಪಾಯಿಂಟರ್ ವೇರಿಯಬಲ್ ಆಗಿರೋದ್ರಿಂದ. ಮಾರ್ಕ್ಸ್ ಡಾಟ್ ಮಾರ್ಕ್ಸ್ 1, ಮಾರ್ಕ್ಸ್ ಡಾಟ್ ಮಾರ್ಕ್ಸ್ 2, ಹೀಗೆ ಎಸ್ ಅನ್ನೋ ವೇರಿಯಬಲಲ್ಲಿ ಅಲ್ಲೇನು ಸ್ಟ್ರಕ್ಚರ್ ಇದೆ, ಇನ್ನರ್ ಸ್ಟ್ರಕ್ಚರ್, ಅದರೊಳಗಡೆ ಇರೋಂಥ ವೇರಿಯಬಲ್ಸನ್ನು ಆ್ಯಕ್ಸೆಸ್ ಮಾಡ್ತಾಯಿದ್ದೀವಿ. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ, ಬ್ರೀಫಾಗಿ ಇದನ್ನು ನೋಡಿಬಿಡೋಣ. ಇಲ್ಲಿ 2 ಸ್ಟ್ರಕ್ಚರ್ಸ್ ಇದೆ. ಸ್ಟ್ರಕ್ಟ್ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್, ಆ ಸ್ಟೂಡೆಂಟಿನ ಕಾಲೇಜ್ ಡೀಟೇಲ್ಸ್ ಇದು, ಅದಕ್ಕೊಂದು ಸ್ಟ್ರಕ್ಚರ್ ಡಿಫೈನ್ ಮಾಡಿದ್ದೀವಿ. ಇನ್ನೊಂದು ಸ್ಟ್ರಕ್ಟ್ ಸ್ಟೂಡೆಂಟ್ ಡೀಟೇಲ್, ಅವನ ಇನ್ಫಾರ್ಮೇಷನ್, ಸ್ಟೂಡೆಂಟ್ನ ಇನ್ಫಾರ್ಮೇಷನ್, ಅದಕ್ಕೊಂದು ಸ್ಟ್ರಕ್ಚರ್ ಡಿಫೈನ್ ಮಾಡಿದ್ದೀವಿ. ಓಕೆ, ಈ ಸ್ಟೂಡೆಂಟ್ ಡೀಟೇಲ್ಗೆ ಒಂದು ವೇರಿಯಬಲನ್ನು ಕೂಡ ಡಿಕ್ಲೇರ್ ಮಾಡಿದ್ದೀವಿ, ಸ್ಟೂ ಡೇಟಾ ಅಂತೇಳಿ. ಇದರ ವೇರಿಯಬಲ್ ಇದೆ, ಸ್ಟ್ರಕ್ಚರ್ ವೇರಿಯಬಲ್. ಇದು ಮೇನ್ ಫಂಕ್ಷನ್. ಇಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀವಿ ನೋಡಿ, ಹಾಗೆ ಇನಿಷಿಯಲೈಸು ಮಾಡಿದ್ದೀವಿ. ಸ್ಟ್ರಕ್ಟ್ ಸ್ಟೂಡೆಂಟ್ ಡೀಟೇಲ್, ಸ್ಟೂಡೆಂಟ್ ಡೀಟೇಲ್ ಇಲ್ಲಿದೆಯಲ್ವಾ, ಈ ಸ್ಟ್ರಕ್ಚರ್ನ ವೇರಿಯಬಲ್ ಟು ಡೇಟಾ, ಅದರಲ್ಲಿ ಡಿಕ್ಲರೇಷನ್ ಆಗಿದೆ, ಇಲ್ಲಿ ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ ಡೇಟಾ ಅನ್ನೋದು ಸ್ಟೂಡೆಂಟ್ ಡೀಟೇಲ್ನ ಒಂದು ವೇರಿಯಬಲ್. ಏನೇನಿದೆ ಸ್ಟೂಡೆಂಟ್ ಡೀಟೇಲ್ಸಲ್ಲಿ? ಇಂಟೀಜರ್ ಐ ಡಿ ಇದೆ, ಆಮೇಲೆ ನೇಮ್ ಇದೆ, ಪರ್ಸಂಟೇಜ್ ಇದೆ, ಆಮೇಲೆ ಇನ್ನೊಂದು ಕೂಡ ಸ್ಟ್ರಕ್ಚರ್ ವೇರಿಯಬಲ್ ಡಿಕ್ಲೇರ್ ಆಗಿದೆ ಅಲ್ಲಿ. ಯಾವುದು? ಈ ಸ್ಟ್ರಕ್ಚರ್ನ ವೇರಿಯಬಲ್ ಸ್ಟ್ರಕ್ಟ್ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್, ಆ ಟೈಪ್ನ ಒಂದು ವೇರಿಯಬಲ್ ಕಾಲೇಜ್ ಡೇಟಾ ಅಂತ. ಓಕೆ, ಸೊ ನಾವಿಲ್ಲಿ ಸ್ಟೂಡೆಂಟ್ ಡೀಟೇಲ್ ಅನ್ನೋ ಸ್ಟ್ರಕ್ಚರ್ಗೆ ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಸ್ಟೂಡೆಂಟ್ ಡೇಟಾ ಅಂತ ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. 1 ಸ್ಟೂಡೆಂಟ್ ಐ ಡಿಗೆ ಸ್ಟೋರ್ ಆಗುತ್ತೆ, ರಾಜು ನೇಮ್ಗೆ, 90.5 ಪರ್ಸಂಟೇಜ್ಗೆ. ಇಲ್ಲಿ ನೆಕ್ಸ್ಟ್ ವೇರಿಯಬಲ್ ಯಾವುದಿದೆ ಈ ಸ್ಟ್ರಕ್ಚರಲ್ಲಿ? ಕಾಲೇಜ್ ಡೇಟಾ, ಈ ವೇರಿಯಬಲ್. ಇದು ಯಾವ ಥರದ ವೇರಿಯಬಲ್? ಸ್ಟ್ರಕ್ಚರ್ ವೇರಿಯಬಲ್, ಈ ಸ್ಟ್ರಕ್ಚರಿಂದು. ಸೊ ಅದರಲ್ಲಿ ಮತ್ತೆ 2 ವ್ಯಾಲ್ಯೂಸ್ ಇದೆ, ಕಾಲೇಜ್ ಐ ಡಿ ಮತ್ತು ಕಾಲೇಜ್ ನೇಮ್. ಸೊ 71145 ಕಾಲೇಜ್ ಐ ಡಿಗೆ ಸ್ಟೋರ್ ಆಗುತ್ತೆ. ಕುವೆಂಪು ಯೂನಿವರ್ಸಿಟಿ ಅದು ಕಾಲೇಜ್ ನೇಮ್ಗೆ ಸ್ಟೋರ್ ಆಗುತ್ತೆ. ಈಗ ನಾವು ಡೀಟೇಲ್ಸನ್ನು ಪ್ರಿಂಟ್ ಮಾಡ್ತೀವಿ. ಐ ಡಿ ಈಸ್ ಸ್ಟೂಡೆಂಟ್ ಡೇಟಾ ಡಾಟ್ ಐ ಡಿ. ಇಲ್ಲಿ ಸ್ಟೂಡೆಂಟ್ ಡೇಟಾ ಅನ್ನೋದು ಸ್ಟ್ರಕ್ಚರ್ ವೇರಿಯಬಲ್, ಡಾಟ್ ಆಪ್ರೇಟರ್ ಯೂಸ್ ಮಾಡಿಕೊಂಡು ಅದರಲ್ಲಿರೋಂಥ ಐ ಡಿನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಓಕೆ, ಅದೇ ಥರ ಸ್ಟೂಡೆಂಟ್ ಡಾಟಾ ಡಾಟ್ ನೇಮ್, ಸ್ಟೂಡೆಂಟ್ ಡಾಟಾ ಡಾಟ್ ಪರ್ಸಂಟೇಜ್, ಇವು 3ಕ್ಕೂ ಒಂದ್ಸರಿ ಡಾಟ್ ಆಪ್ರೇಟರ್ನ ಯೂಸ್ ಮಾಡಿದ್ರೆ ಸಾಕು, ಈ 3 ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡ್ಬೋದು. ಆದರೆ ಕಾಲೇಜ್ ಐ ಡಿ ಮತ್ತು ಕಾಲೇಜ್ ನೇಮ್ ಇವೆರಡನ್ನು ಪ್ರಿಂಟ್ ಮಾಡಬೇಕು ಅಂತಂದರೆ ನಾವು 2 ಟೈಮ್ಸ್ ಡಾಟ್ ಆಪ್ರೇಟರ್ ಯೂಸ್ ಮಾಡಬೇಕಾಗತ್ತೆ. ಕಾಲೇಜ್ ಐ ಡಿ ಈಸ್ ಸ್ಟೂಡೆಂಟ್ ಡೇಟಾ, ಸೊ ಅಂದರೆ ಈ ವೇರಿಯಬಲ್ ಫಸ್ಟು, ಡಾಟ್ ಕಾಲೇಜ್ ಡೇಟಾ, ಅದರೊಳಗೆ ಇರ್ತಕ್ಕಂಥ ಇನ್ನೊಂದು ಸ್ಟ್ರಕ್ಚರ್ ವೇರಿಯಬಲ್ ಕಾಲೇಜ್ ಡೇಟಾ ಡಾಟ್ ಕಾಲೇಜ್ ಐ ಡಿ, ಕಾಲೇಜ್ ಇದು ಕಾಲೇಜ್ ಐ ಡಿ. ಅದೇ ಥರ ಕಾಲೇಜ್ ನೇಮನ್ನು ಕೂಡ ಸ್ಟೂಡೆಂಟ್ ಡೇಟಾ ಡಾಟ್ ಕಾಲೇಜ್ ಡೇಟಾ ಡಾಟ್ ಕಾಲೇಜ್ ನೇಮ್ ಹೀಗೆ ಪ್ರಿಂಟ್ ಮಾಡ್ತೀವಿ. ಈಗ ಇದರ ಔಟ್ಪುಟ್ಟು ಹೇಗೆ ಬರುತ್ತೆ ಅಂತಂದರೆ ಐ ಡಿ ಈಸ್ 1, ನೇಮ್ ಈಸ್ ರಾಜು, ಪರ್ಸಂಟೇಜ್ ಈಸ್ 90.5, ಕಾಲೇಜ್ ಐ ಡಿ ಈಸ್ 71145, ಕಾಲೇಜ್ ನೇಮ್ ಈಸ್ ಕುವೆಂಪು ಯೂನಿವರ್ಸಿಟಿ. ಹೀಗೆ ನಾವು ಸ್ಟ್ರಕ್ಚರ್ ಒಳಗಡೆ ಮತ್ತೊಂದು ಸ್ಟ್ರಕ್ಚರನ್ನು ಯೂಸ್ ಮಾಡಿದಾಗ ಈ ಥರ ಆ್ಯಕ್ಸೆಸ್ ಮಾಡ್ತೀವಿ ವ್ಯಾಲ್ಯೂಸನ್ನು. ಸೊ ಇವತ್ತು ನಾವು ನೆಸ್ಟೆಡ್ ಸ್ಟ್ರಕ್ಚರ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಒಂದು ಸ್ಟ್ರಕ್ಚರ್ ಒಳಗಡೆ ಮತ್ತೊಂದು ಸ್ಟ್ರಕ್ಚರನ್ನು ಹೇಗೆ ಡಿಫೈನ್ ಮಾಡ್ಬೋದು ಅಥವಾ ಸ್ಟ್ರಕ್ಚರ್ ವೇರಿಯಬಲನ್ನು ಹೇಗೆ ಡಿಕ್ಲೇರ್ ಮಾಡಬಹುದು ಅಂತ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಈ ಸ್ಟ್ರಕ್ಚರ್ ಮೇಲೆ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ವರ್ಕ್ ಮಾಡಿ ನೋಡೋಣ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್.